ನಮಸ್ತೆ ಬಂಧುಗಳೇ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಕಟಿಂಗ್ ಶಾಪಿಗೆ ಹೋಗಿ ಕಟಿಂಗ್ ಮಾಡ್ಕೊಂಡ್ಬಂದಿದ್ದು. ಕಟಿಂಗ್ ಶಾಪಿಗಂತ ಹೋಗಿದ್ದೆ. ಹೋದಾಗ ತುಂಬ ಒಂದು ಮುಕ್ಕಾಲು ಗಂಟೆ ಅಥವಾ 1 ಗಂಟೆ ಮೇಲೆ ಲೇಟಾಗಿದೆ. ಅಂತೂ 8:30ಗೆಲ್ಲ ಮನೆಗೆ ಬಂದಿದ್ದೀನಿ. ಅಂದರೆ 6 ಗಂಟೆ ಹೋದಂದರೆ 2 ತಾಸು ಲೆಕ್ಕನೇ ಲೇಟಾಗಿದೆ. ತುಂಬ ಜನ ಇದ್ದರು ಮತ್ತು ಒಳ್ಳೆ ಕಟಿಂಗ್ ಶಾಪ್ ಆಗಿರೋದ್ರಿಂದ ಹರೀಶ ಅಂತ ಅವನು ತುಂಬ ಒಳ್ಳೆ ಹುಡುಗ, ಒಳ್ಳೆ ರೀತಿ ಕಟಿಂಗ್ ಮಾಡ್ತಾನೆ. ಮತ್ತು ಹಾಗಾಗಿ ಒಂದು ಸ್ವಲ್ಪ ವೇಟಿಂಗ್ ಮಾಡ್ತಾರೆ ಜನಗಳು. ಮತ್ತು ಬೇರೆ ಕಡೆ ಕಟಿಂಗ್ ಮಾಡೋಕ್ಕೆ ಹೋಗಕ್ಕೆ ಮನ್ಸು ಮಾಡಲ್ಲ, ಯಾಕಂದರೆ ಅಷ್ಟು ಒಳ್ಳೆ ರೀತಿಯಲ್ಲಿ ನಿಧಾನವಾಗಿ ಮಾಡ್ತಾನೆ. ಒಂದು ಕೂದಲು ಕೂಡ ಉತ್ತು ಇದ್ದರೂ ಕೂಡ ಅದು ಒಂದು ಕತ್ತರಿ ಹಾಕಿ ಅದನ್ನು ತೆಗಿತಾನೆ. ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಮಾಡುವಂಥ ಹುಡುಗ ಇವನು. ಹಾಗಾಗಿ ನನಗೂ ಕೂಡ ನಾನು ಅಂದರೆ ಭಾರಿ ಪ್ರೀತಿ ಕೂಡ ಇದೆ. ರೆಗ್ಯುಲರಾಗಿ ಅವನ ಅಂಗಡಿಗೆ ನಾನು ಹೋಗೋದು, ಮತ್ತೆಲ್ಲೂ ಹೆಚ್ಚಾಗಿ ಮಾಡಿಸಲ್ಲ. ಎಲ್ಲ ರೀತಿ ಇದನ್ನು ಮಾಡ್ತಾನೆ, ಪೀಸ್ ಕಟ್ಟನ್ನು ಕಟಿಂಗ್ ಮಾಡ್ತಾನೆ. ಹಾಗೇ ಅವನ ಹತ್ರ ಈ ಫೇಸ್ ವಾಶಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಕಟಿಂಗ್ ಮಾಡ್ತಾನೆ. ಒಳ್ಳೆಯ ಹುಡುಗ, ಬೇರೆ ಒಳ್ಳೆಯ ಮಾತಾಡ್ಕೊತ ತಮಾಷೆ ಮಾಡ್ಕೊತ ಇರ್ತಾನೆ. ಹಾಗೆ ಅಲ್ಲಿ ಅಂಗಡಿಗೆ ಮತ್ತೊಂದು 3-4 ಜನ ಹುಡುಗರು ಕೂಡ ನಿಂತಿದ್ದರು. ನನಗೆ ಲೇಟಾಗಿದ್ದು ನೋಡಿ ನನಗೆ ಸ್ವಲ್ಪ ಬೇಗ ಮಾಡ್ದೆ. ಹಾಗೆ ಅಂಗಡಿ ಇದು ಹಳ್ಳಿ ಅಂಗಡಿ ಆಗಿದೆ ಅಂತ ಸ್ವಲ್ಪ ದೊಡ್ಡದಿದೆ ಜಾಗ. ಬೇಗ 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 ಮಾಡ್ತಾನೆ. ಅಂದರೆ ಕಟಿಂಗ್ ಮಾಡೋ ವಿಧಾನ ಸ್ವಲ್ಪ ನಿಧಾನ ಇದ್ದರೂ ಕೂಡ ನಾನಿಲ್ಲಿ ಸ್ಪೀಡ್ ಇಟ್ಟಿದ್ದೀನಿ, ಯಾಕಂದರೆ ಅರ್ಧ ಗಂಟೆ ತೊಗೊಂಡಿದ್ದೇನೆ ನನ್ನ ಕಟಿಂಗಿಗೆ. ಆಗ ನಾನು 10 ನಿಮಿಷಕ್ಕೆ ತಂದು ನಿಲ್ಲಿಸಿದ್ದೀನಿ. ಹಾಗಾಗಿ ಈ ವಿಷಯ ಏನು ಅಂದರೆ, ನಾವು ಕೆಲಸದ ಬಿಟ್ಟು ಹೋಗೋದೇ ಹೆಚ್ಚಿರುತ್ತೆ. ಯಾಕಂದರೆ ಸಂಜೆ ಟೈಮು ಅಥವಾ ಮಧ್ಯಾಹ್ನ ಊಟಕ್ಕೆ ಬಂದಾಗ ಕೆಲವರು ಹೇಳ್ತಾರೆ ಸಂಜೆ ಮಾಡಿಸ್ಬಾರ್ದು ಅಂತ. ನಮಗೆ ಸಮಯ ಸಿಕ್ಕಾಗ ಮಾಡಿಸೋದಲ್ವ. ನೋಡಿ, ಈಗ ಎಲ್ಲ ಸೈಡು ಇದೆಲ್ಲ ಮಾಡ್ತಾಯಿದ್ದಾನೆ. ಆಗ ಇನ್ನು ದಾಡಿ ಕಟಿಂಗ್ ಮಾಡಬೇಕು. ದಾಡಿ ಕಟಿಂಗ್ ಮಾಡಿ ಎಷ್ಟು ಪಾಯಿಂಟ್ ಇಡಬೇಕು ಅಂತ ಕೇಳಿದ. 1 ಪಾಯಿಂಟ್ ಇಡು ಸಾಕು ಅಂತೆ. ಹಾಗಾಗಿ ಉದ್ದ ದಾಡಿ ಮಾಡಿಸಿಲ್ಲ, ಸ್ವಲ್ಪ ಸಣ್ಣ ಮಾಡಿಸ್ಕೊಂಡಿದ್ದೀನಿ, ಯಾಕಂದರೆ ಮಳೆಗಾಲ ಅಲ್ವಾ. ಹಾಗೇ ತುಂಬ ನಿಧಾನವಾಗಿ ಹುಷಾರದಿಂದ ಮಾಡ್ತಾನೆ. ಎಲ್ಲೋ ಒಂದು ಸ್ವಲ್ಪ ಕೂಡ ಗಾಯ ಆಗಲಿ ಇದಾಗಲಿ ಮಾಡಲ್ಲ. ಮತ್ತು ಸಿಟಿಯವರು ಹಾಗೆ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಎಲ್ಲ ಮಾಡಲ್ಲ, ಒಂದೇ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. ಫೋನು ಬಂತು ಅವನಿಗೆ, ಫೋನು ಹಿಡ್ಕೊಂಡೆ ಮಾಡ್ತಾಯಿದ್ದಾನೆ. ಫೋನಲ್ಲಿ ಮಾತಾಡ್ತಾ ಹಾಗೆ ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ದಾನೆ. ಹಾಗೆ ಹೇಳಬೇಕು ಅಂದರೆ ಕಟಿಂಗ್ ಅನ್ನೋದು ತುಂಬ ತಲೆ ಕೂದಲು ಉದ್ದ ಆಗೋಗಿತ್ತು ನನಗೆ. ಈ ಥರ ನನಗೆ ದಾಡಿ ಎಷ್ಟು ಉದ್ದ ಬಂದರೂ ನಾವು ಅಷ್ಟೊಂದು ಇದಾಗಲ್ಲ, ಆದರೆ ನನಗೆ ಕೂದಲು ಉದ್ದ ಬಂದುಬಿಟ್ರೆ ತುಂಬ ತ್ರಾಸಾಗುತ್ತೆ. ಹಾಗಾಗಿ ಸಣ್ಣ ಮಾಡಿ ಕೂದಲು ಕಟಿಂಗ್ ಮಾಡಿಸ್ಬೋದು. ದಾಡಿಗೂ ಕೂಡ ಈಗ ಮಿಷನ್ ಹಾಕ್ತಾಯಿದ್ದೀನಿ. ಮಿಷನ್ ಮಾಡಿಕೊಂಡು ಅದಕ್ಕೆ ಮತ್ತೆ ಚಿಕ್ಕದಾಗಿ ತೆಗಿತಾ ಇದ್ದಾನೆ. ಹರೀಶ ಅಂದರೆ ಒಳ್ಳೆ ಹುಡುಗ ಅವನು. ಅವನ ಬಗ್ಗೆ ಮತ್ತು ಮಾತಾಡೋ ಕೆಲಸ ಇಲ್ಲ, ಯಾಕಂದರೆ ಅಷ್ಟೊಂದು ಜನಗಳು ಕೂಡ ಅವನು ಸ್ವಲ್ಪ ವೇಟಿಂಗ್ ಮಾಡ್ತಾರೆ ಅಂದರೆ ನೀವು ವಿಚಾರ ಮಾಡಿ. ಬೇರೆ ಕಡೆ ಮತ್ತು 2-3 ಕಟ್ಟಿಂಗ್ ಅಂಗಡಿ ಇದೆ, ಆದರೂ ಕೂಡ ಅವನ ಹತ್ರನೇ ಹೆಚ್ಚಿಗೆ ಜನ ಬರ್ತಾರೆ. ಯಾಕಂದರೆ ಅವನು ಕಟಿಂಗ್ ಶೈಲಿ ಆ ರೀತಿಯಲ್ಲಿದೆ. ಅಷ್ಟೊಂದು ಸ್ಮೂತಾಗಿ ಸಾಫ್ಟಾಗಿ ಮಾಡುವಂಥ ಕಟಿಂಗು ಎಲ್ಲರೂ ಮಾಡಲ್ಲ. ಅವ್ರ ತಂದೆಯವರು ಕೂಡ ಬರ್ತಾರೆ ಒಂದು ದಿವಸ, ಆದರೂ ಇವನಷ್ಟು ಅವ್ರಿಗೂ ಪಾಪ ಸ್ವಲ್ಪ ವಯಸ್ಸಾಗಿದೆ. ಏನು ನನ್ನಷ್ಟು ನನಗಿಂತಲೂ ಒಂದು 4 ವರ್ಷ ದೊಡ್ಡವರು ಇರ್ಬೋದು ಅಷ್ಟೇ. 4-6 ವರ್ಷ ದೊಡ್ಡವರು ಇರ್ಬೋದು. ಅವರು 60 ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಚಿಕ್ಕವ್ರಿಂದ ನೋಡ್ತಾ ಇದ್ದೇನೆ ಅವ್ರದ್ದು. ಮತ್ತು ಹೇಳಬೇಕಂದ್ರೆ ಇಲ್ಲಿ ತುಂಬ ಸಮಯ ತೊಗೊಂಡಿದ್ದೇನೆ, ಆದರೆ ನನಗೆ ಅಷ್ಟೊಂದು ಸಮಯ ಅರ್ಧ ಗಂಟೆಗಟ್ಟಲೆ ಹಾಕಿದ್ರೆ ನೋಡೋದು ಕಷ್ಟ ಅಲ್ವಾ. ಶಾರ್ಟ್ ಕಟ್ ಮಾಡೋಕ್ಕೂ ಆಗಲ್ಲ. ನನಗೆ ಕಟ್ಟು ಮಾಡೋಕ್ಕೂ ಮತ್ತು ಸ್ಪೀಡೇ ಇಟ್ಬಿಟ್ಟೆ. 2 ಸಲ ಸ್ಪೀಡ್ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಕಾಣುತ್ತೆ.
ಈಗ ಬಣ್ಣ ಹಾಕಿ ರೆಡಿ ಮಾಡ್ತಾಯಿದ್ದಾನೆ. ತೆಗಿಬೇಕು ಅಂತ ಹೇಳಿದೆ, ಅಲ್ಲೂ ತೆಗಿಯಲು ಕೆಳಗಡೆ ತೆಗಿಬೇಕಂತ ಕೇಳಿದೆ. ಹೌದು ಅಂದೆ. ಕೆಳಗಡೆ ತೆಗೆದ್ರೆ ಬಣ್ಣ ಸ್ವಲ್ಪ 4 ದಿನ ಕೆಳಗಡೆ ಆಗುತ್ತೆ ಅಂದೆ. ನಾನು ಹಚ್ಕೊಳ್ತೀನಿ ಈ ಬಣ್ಣವನ್ನು ಅಂತ ಅಂದೆ. ಹಾಗೆ ಸ್ವಲ್ಪ ನಿಧಾನವಾದ ಮಾಡುವಂಥ ಕೆಲಸ ಆಗಿದ್ದಕ್ಕೆ ಸ್ವಲ್ಪ ಸ್ಲೋ ಆಗೇ ಮಾಡಿದ್ದಾನೆ. ತುಂಬ ನಿಧಾನ, ಸ್ವಲ್ಪ ಸ್ಪೀಡಲ್ಲಿ ಹೇಳೋ ಬಿಟ್ಟರೆ, ಆದರೆ ಕೆಲಸಗಳು ಮಾತ್ರ ಮಾಡಿದಷ್ಟು ಪರ್ಫೆಕ್ಟಾಗಿ ಮಾಡ್ತಾನೆ. ನಾನು ಹಾಗಾಗಿ ಬಣ್ಣ ಹಚ್ಕೊಂಡು ಅಲ್ಲಿ ಕೂದಲಿಗೆ ಬಣ್ಣ ಹಾಕ್ಕೊಂಡು ದಾಡಿಗೆ ಬಣ್ಣ ಹಚ್ಕೊಂಡೆಲ್ಲ ಬಂದೆ. ಹಾಗೆ ಇಲ್ಲಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಗೆ ಬೆಲ್ಲೈಕನ್ ಕೂಡ ಆನ್ ಮಾಡ್ಕೊಂಡು ನೋಡಿ. ನಿಮಗೆ ನಾನು ಬಿಟ್ಟಿರೋ ಎಲ್ಲ ವಿಡಿಯೋಗಳು ಪಟ್ ಅಂತ ಬರುತ್ತೆ. ಹಾಗೆ ನಾನು ಕಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಇಟ್ಟಿದ್ದೀನಿ. ಬೇಡ ಅಂತ ಒಂದು ಸಲ ಹೇಳಿದೆ, ಆಮೇಲೆ ನಿಮ್ಮ ಮುಖ ತೋರಿಸಲ್ಲ ಅಂತ ಆಗ ಓಕೆ ಅಂತ ಹೇಳಿರಲಿಲ್ಲ. ಹಾಗಾಗಿ ಇದು ಮಾಡಿದ್ದೀನಿ. ಮುಖಕ್ಕೆ ಬರ್ನ್ ಮಾಡಬೇಕು ಅಂತ ಮಾಡಿದೆ, ಆದರೆ ಚೆಂದ ಇದೆ ಮತ್ತು ಯಾಕೆ ಸುಮ್ಮನೆ ಇದು ಮಾಡೋದು, ಒಳ್ಳೆ ಕೈರ್ತಿ ಕೆಲಸಗಾರ ಬೇರೆ. ಹಾಗಾಗಿ ನಿಮ್ಮ ಮುಖ ನೋಡಿದ್ರಿಂದ ಏನು ಸಮಸ್ಯೆ ಆಗಲ್ಲ ಅಂತ ಅನ್ನಿಸ್ತು ನನಗೆ. ಹೆಣ್ಮಕ್ಳಾದರೆ ಓಕೆ. ಆಮೇಲೆ ಮಾತಾಡಿಕೊಂಡು ಕತೆ ಹೇಳ್ಕೊಂಡು ಎಲ್ಲ ಮಾಡ್ತಾಯಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಗ್ಯಾರೇಜ್ ಕೂಡ ಇದೆ. ಗ್ಯಾರೇಜ್ನವ್ರ ಹತ್ರ ಕೂಡ ಸ್ವಲ್ಪ ಇಲ್ಲೇ ನಿಂತ್ಕೊಂಡ್ರೆ ಮಾತಾಡ್ತೀವಿ. ಗ್ಯಾರೇಜ್ ಕೆಲಸ ಬಂದುಬಿಟ್ಟು ಇನ್ನೊಂದು ದಿವಸ ಯಾವ್ದವ್ರದ್ದು ವೀಡಿಯೋ ಮಾಡ್ತೀನಿ, ನಾನು ಗಾಡಿ ತೊಗೊಂಡು ಹೋದಾಗ. ಇದು ಇನ್ನೂ ಸ್ವಲ್ಪ ತುಂಬ ಇದೆ, ಹಾಗಾಗಿ ನಾನು ಸ್ವಲ್ಪ ನಿಧಾನವಾಗಿ ಮಾತಾಡಬೇಕಾಗತ್ತೆ ಅನ್ನೋ ಅಂತ ಅಂದ್ಬಿಟ್ಟು. ಈಗ ಬಣ್ಣ ಹಾಕ್ತಾನೆ, ಸ್ವಲ್ಪ ಸ್ಪ್ರೇ ಹಾಕಿದ. ಇದೆಲ್ಲ ತೆಗಿತಾ ಇದ್ದಾನೆ. ಕೂದಲೆಲ್ಲ ಉದುರಿತ್ತು, ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಬೇರೆ ಈಗ ಕಪ್ಪು ಬಟ್ಟೆ ಹಾಕ್ತಾನೆ. ಯಾಕಂದರೆ ಹೆರಡೆ ಹೆಚ್ಚೋದಕ್ಕಾಗಿ ಕಪ್ಪು ಬಟ್ಟೆ ಹಾಕ್ಕೊಳ್ತಾನೆ. ಈಗ ಎಲ್ಲ ಇದು ಬಟ್ಟೆಗಳು ಕೂಡ ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿದೆ. ಒಂಥರ ಫೇಸ್ ವಾಶ್ ಮಾಡುವಾಗ ಒಂದು ರೀತಿ ಬಟ್ಟೆ ಹಾಕ್ತಾನೆ. ನಾನು ಫೇಸ್ ವಾಶ್ ಕೂಡ ಮಾಡಿಸ್ಕೊಳ್ತೀನಿ ತುಂಬ ಸಲ. ಇನ್ನೂ ಒಂದು ಸಲ ಮಾಡಿಸ್ಕೊಳ್ಬೇಕಿತ್ತು, ಟೈಮ್ ಇಲ್ಲ ಅಂತ ಮೊನ್ನೆ ಹಾಗೆ ಬಂದೆ. ಯಾಕಂದರೆ ಗಾಡಿ ಮಾಡಿ ಬಣ್ಣ ಹಚ್ಚಿದಾಗ ಅದು ಫೇಸ್ ವಾಶ್ ಮಾಡಿದ್ರೆ ಪ್ರಯೋಜನ ಬರಲ್ಲ ಅಂತ ಅವನೇ ಹೇಳ್ತಾನೆ. ನೋಡಿ, ಸ್ವಲ್ಪ ಈಗ ಒಂದು 2 ತಿಂಗಳಿಂದ ಸ್ವಲ್ಪ ವೀಕ್ ಆಗಿದ್ದೀನಿ. ಆಗ ಮತ್ತು ಅಜ್ಜನ ಥರ ಆಗೋಗಿದ್ದೀನಿ. ಯಾಕಂದರೆ ಸ್ವಲ್ಪ ಒತ್ತಡ ಬೇರೆ ಇದ್ದಿದ್ದರಿಂದ ನನಗೆ ಸ್ವಲ್ಪ ವೀಕ್ ಆಗಿದ್ದೀನಿ. 2 ಕಿಲೋ ಉಳಿದಿದ್ದೀನಿ. 2 ಕಿಲೋ ತೂಕ ಇಳಿದಿದ್ದಕ್ಕೆ ರಾಶಿ ಇದಾಗ ಕಾಣುತ್ತೆ. ಬಣ್ಣ ಹಚ್ತಾ ಇದ್ದಾನೆ ಅವನು. ಬಣ್ಣ ಕೂಡ ಒಳ್ಳೆ ಕ್ವಾಲಿಟಿ ಬಣ್ಣನೇ ತರ್ತಾನೆ. ಯಾಕಂದರೆ ಮುಖದಲ್ಲಿ ಒಂದು ಸ್ವಲ್ಪ ಕೂಡ ಇದಾಗಬಾರ್ದು ಅಂತ ಕ್ವಾಲಿಟಿ ಬಣ್ಣನೇ ಆದಷ್ಟು ಹಚ್ತಾನೆ. ದುಡ್ಡು ಕೂಡ ಅಷ್ಟೊಂದು ಎಲ್ಲರಾಗೆ ಸುಮ್ಮನೆ ತೊಗೊಳ್ಳಲ್ಲ. ಅಂತ ರೇಟ್ ಇದೆ, ಆ ರೇಟಿನ ತಕ್ಕ ತೊಗೊಳ್ತಾರೆ ಸಹಜವಾಗಿ. ತಲೆಗೆ ಮತ್ತು ಗಡ್ಡಕ್ಕೆ ಎಲ್ಲ ಬಣ್ಣ ಹಚ್ಕೊಂಡು ತಲೆ ಕೂದಲೇನು ಕಪ್ಪಾಗಿ ಇದು ಬೆಳಗಾಗಲಿಲ್ಲ, ಆದರೂ ಕೂಡ ಹಚ್ಚು ಅಂತ ಹೇಳಿದೆ. ಇಲ್ಲೊಂದು ಆಗಿದೆ ಅಂತ. ಇಲ್ಲಾಂದರೆ ತಲೆ ಕೂದಲು ಒಂದು ಕಲರ್ ಕಾಣುತ್ತೆ, ದಾಡಿ ಒಂದು ಕಲರ್ ಕಾಣುತ್ತೆ ಅಂತ, ಎರಡು ಒಂದೇ ರೀತಿ ಕಾಣಬೇಕಲ್ವ. ಹಾಗಾಗಿ ಅದಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಆಯಿತು. ಹಾಗೆ ಇನ್ನೊಂದು ಸ್ವಲ್ಪ ಇದೆ. ನನ್ನ ವಿಡಿಯೋವನ್ನು ನೋಡ್ತಿರೋ ಎಲ್ಲರಿಗೂ ನಿಮ್ಮ ಕನ್ನಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ಇನ್ನೂ ಹೆಚ್ಚೆಚ್ಚು ಜನಗಳು ನೋಡುವ ಹಾಗೆ ಮಾಡಬೇಕು ಅಂತ ವಿಡಿಯೋ ಇದ್ದೀನಿ. ಇನ್ನು ಏನಾಗುತ್ತೆ ಗೊತ್ತಿಲ್ಲ. ಆದಷ್ಟು ನನ್ನ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಓಕೆನಾ? ನೋಡಿ, ಮೀಸೆ ಕೂದಲಿಗೂ ಕೂಡ ಹಚ್ತಾ ಇದ್ದಾನೆ. ಇಲ್ಲೂ ಒಂದು ಸಣ್ಣ ಕೂಡ ಕಾಣಲಿಕ್ಕಿಲ್ಲ ಅವನಿಗೆ, ಎಷ್ಟು ಕ್ಲಿಯರಾಗಿ ಮಾಡ್ತಾನೆ. ಈ ಸಿಟಿ ಒಳಗೆ ನಾವು ಮಾಡಿಸಿದಾಗ ಕೆಲವು ಕೂದಲುಗಳು ಉದ್ದಿದ್ದಿರೋದನ್ನು ಅಲ್ಲೇ ಬಾಚಿಬಿಟ್ಟು ಬಿಡ್ತಾರೆ. ಆದರೆ ಇವನು ಹಾಗೆ ಮಾಡಲ್ಲ. ಒಳ್ಳೆ ರೀತಿಯಲ್ಲಿ ಚೆಂದವಾಗಿ ಸಾಫ್ಟಾಗಿ ಮಾಡ್ತಾಯಿರ್ತಾನೆ.
ನಾನಿಲ್ಲಿ ಅಷ್ಟೊಂದು ಸ್ಪೀಡ್ ಇಡಲಿಲ್ಲ ಅಂದರೆ ತುಂಬ ಲೇಟ್ ಆಗ್ತಿತ್ತು. ಹಾಗಾಗಿ ನಿಮಗೆ ಹೇಳಬೇಕು ಅಂದರೆ ಇದ್ರ ಬಗ್ಗೆ ತುಂಬ ಇದೆ, ಆದರೆ ನನಗೆ ಅಷ್ಟೊಂದು ಹೇಗೆ ಹೇಳೋದು ಅಂತಲೇ ಗೊತ್ತಾಗದೆ ಒದ್ದಾಡ್ತಿದ್ದೀನಿ. ಯಾಕಂದರೆ 10 ನಿಮಿಷದ ವಿಡಿಯೋ ಆಗಿದ್ದಕ್ಕಿದು. ನಿಮಗೆ ಇದನ್ನು ನೋಡ್ತಾ ಇರೋದಕ್ಕೆ ನಾನು ಹೃತ್ಪೂರ್ವಕ ವಂದನೆಗಳು.